ನಮಸ್ಕಾರ, ನಿಮ್ಮೆಲ್ಲರಿಗೂ ವಿದ್ಯಾರ್ಥಿ ಪ್ರಪಂಚ ಚಾನಲ್ಗೆ ಹಾರ್ದಿಕವಾದ ಸ್ವಾಗತ. ಸ್ನೇಹಿತರೆ, ಇಂದು ನಾವು ಅಧ್ಯಾಯ 1 ಭೂ ಸ್ವರೂಪ ರಚನಾಶಾಸ್ತ್ರದಲ್ಲಿ ಬರ್ತಕ್ಕಂತಹ ಭೂಖಂಡ ಮತ್ತು ಜಲಭಾಗಗಳ ಹಂಚಿಕೆಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ. ಇನ್ನು ವಿಷಯದ ಕಡೆಗೆ ನೋಡುವುದಾದರೆ, ಭೂಭಾಗ ಮತ್ತು ಜಲಭಾಗಗಳ ಹಂಚಿಕೆ. ಡಿಸ್ಟ್ರಿಬ್ಯೂಷನ್ ಆಫ್ ಲ್ಯಾಂಡ್ ಆ್ಯಂಡ್ ವಾಟರ್ ಬಾಡೀಸ್. ಪೃಥ್ವಿಯು ಒಟ್ಟು 512 ದಶಲಕ್ಷ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿದ್ದು, ಅದರಲ್ಲಿ 362.5 ದಶಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಜಲಭಾಗವು 71% ಮತ್ತು ಇನ್ನುಳಿದ 149.5 ದಶಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಭೂಭಾಗದಿಂದ 29% ಆವರಿಸಿರುವುದು. ಇದನ್ನು ನೋಡಿದಾಗ ತಿಳಿದು ಬರುವುದೇನೆಂದರೆ, ಪೃಥ್ವಿಯ ಬಹುಪಾಲು ಭಾಗವನ್ನು ಜಲರಾಶಿಯು ಆವರಿಸಿದ್ದು, ಅದರ ಮೇಲ್ಮೈಯನ್ನೇ ಸಮುದ್ರದ ಮಟ್ಟ ಎಂದು ಕರೆಯುವರು. ಇಲ್ಲಿ ಭೂಭಾಗ ಮತ್ತು ಜಲಭಾಗಗಳ ಅನುಪಾತವು 1:2.40 ಇರುವುದು. ಇಲ್ಲಿ ಭೂಭಾಗ ಮತ್ತು ಜಲಭಾಗಗಳ ಹಂಚಿಕೆಯನ್ನು ಅವಲೋಕಿಸಿದಾಗ ಪರಸ್ಪರ ಹಲವಾರು ವಿರುದ್ಧವಾದ ಅಂಶಗಳು ಕಂಡುಬರುತ್ತವೆ. ಅವುಗಳೆಂದರೆ, ಮೊದಲನೇದಾಗಿ ಪೃಥ್ವಿಯನ್ನು ಅವಲೋಕಿಸಿದಾಗ ಉತ್ತರ ಗೋಳಾರ್ಧದಲ್ಲಿ ಭೂಭಾಗವು ಅಧಿಕವಾಗಿರುವುದು ಕಂಡು ಬರುತ್ತದೆ. ಆದ್ದರಿಂದ ಉತ್ತರ ಗೋಳಾರ್ಧವನ್ನು ಭೂಗೋಳಾರ್ಧ ಲ್ಯಾಂಡ್ ಹೆಮಿಸ್ಫಿಯರ್ ಎಂದು ಕರೆಯುವರು. ಇಲ್ಲಿ ಉತ್ತರ ಗೋಳಾರ್ಧದ ಒಟ್ಟು ವಿಸ್ತೀರ್ಣದಲ್ಲಿ 61% ಜಲರಾಶಿಯು ಹಾಗೂ 31% ಭೂರಾಶಿಯಿಂದ ಕೂಡಿರುವುದು ಕಂಡುಬರುತ್ತದೆ. ಎರಡನೇದಾಗಿ ದಕ್ಷಿಣ ಗೋಳಾರ್ಧವನ್ನು ಅವಲೋಕಿಸಿದಾಗ ಇಲ್ಲಿ ಜಲರಾಶಿಯು ಅಧಿಕವಾಗಿದ್ದು, ಇದನ್ನು ಜಳಗೋಳಾರ್ಧ ವಾಟರ್ ಹೆಮಿಸ್ಫಿಯರ್ ಎಂದು ಕರೆಯುವರು. ಇಲ್ಲಿ ದಕ್ಷಿಣ ಗೋಳಾರ್ಧದ ಒಟ್ಟು ವಿಸ್ತೀರ್ಣದಲ್ಲಿ 81% ಜಲರಾಶಿ ಮತ್ತು 90% ಭೂರಾಶಿಯಿಂದ ಕೂಡಿರುವುದು ಕಂಡು ಬರುತ್ತದೆ. ಇಲ್ಲಿ ಒಟ್ಟು ಜಲರಾಶಿಯಲ್ಲಿ 89% ಸಾಗರಗಳಲ್ಲಿ, 8% ಒಳನಾಡ ಸಮುದ್ರದಲ್ಲಿ ಹಾಗೂ 3% ಇತ್ಯಾದಿಗಳಲ್ಲಿ ಹಂಚಿಕೆಯಾಗಿರುತ್ತದೆ. ಇಲ್ಲಿ ಜಗತ್ತಿನ ಭೂಭಾಗವನ್ನು 7 ಖಂಡಗಳನ್ನಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಉತ್ತರ ಅಮೆರಿಕಾ ಖಂಡ, ದಕ್ಷಿಣ ಅಮೆರಿಕಾ ಖಂಡ, ಅಂಟಾರ್ಟಿಕಾ ಖಂಡ, ಯುರೋಪ್ ಖಂಡ ಹಾಗೂ ಆಸ್ಟ್ರೇಲಿಯಾ ಖಂಡ. ಈ 7 ಖಂಡಗಳಲ್ಲಿ ಏಷ್ಯಾ ಖಂಡವು ಅತ್ಯಂತ ದೊಡ್ಡ ಖಂಡವಾಗಿದ್ದರೆ, ಆಸ್ಟ್ರೇಲಿಯಾ ಖಂಡವು ಅತ್ಯಂತ ಚಿಕ್ಕ ಖಂಡವಾಗಿರುತ್ತದೆ. ಅಂಟಾರ್ಟಿಕಾ ಖಂಡವನ್ನು ಹೊರತುಪಡಿಸಿ ಇನ್ನುಳಿದ ಖಂಡಗಳಲ್ಲಿ ಜನವಸತಿ ಕಂಡುಬರುತ್ತವೆ. ಇವುಗಳಲ್ಲಿ ಉತ್ತರ ಮತ್ತು ದಕ್ಷಿಣ ಅಮೆರಿಕ ಹಾಗೂ ಆಸ್ಟ್ರೇಲಿಯಾ ಖಂಡಗಳನ್ನು ಹೊಸ ಜಗತ್ತು ಎಂದು ಕರೆಯುವರು. ಏಷ್ಯಾ, ಯುರೋಪ್ ಹಾಗೂ ಆಫ್ರಿಕಾ ಖಂಡಗಳನ್ನು ಹಳೆಯ ಜಗತ್ತು ಎಂದು ಕರೆಯುವರು. ಭೂಭಾಗದಂತೆ ಜಗತ್ತಿನ ಜಲರಾಶಿಯನ್ನು 4 ಪ್ರಧಾನ ಸಾಗರಗಳನ್ನಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಶಾಂತ ಅಥವಾ ಪೆಸಿಫಿಕ್ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ, ಆರ್ಟಿಕ್ ಅಥವಾ ಉತ್ತರ ಮಹಾಸಾಗರ. ಈ ಸಾಗರಗಳಲ್ಲದೆ ಇವುಗಳ ಉಪಭಾಗಗಳನ್ನು ಅವು ರಚನೆಗೊಂಡಿರುವ ರೀತಿಯ ವಿಸ್ತಾರ, ಆಕಾರಗಳ ಮೇಲಿಂದ ಸಮುದ್ರ, ಅಳಿವೆ ಹಾಗೂ ಹಾರಿಗಳೆಂದು ವಿಂಗಡಿಸಲಾಗಿದೆ. ಇವುಗಳಲ್ಲಿ ಪೆಸಿಫಿಕ್ ಮಹಾಸಾಗರವು ಹೆಚ್ಚಿನ ಆಳವನ್ನು ಹಾಗೂ ಅಧಿಕ ವಿಸ್ತಾರವನ್ನು ಹೊಂದಿದ ಸಾಗರವಾಗಿದೆ ಮತ್ತು ಆರ್ಟಿಕ್ ಮಹಾಸಾಗರವು ಅತ್ಯಂತ ಕಡಿಮೆ ಆಳವನ್ನು ಹಾಗೂ ಕಡಿಮೆ ವಿಸ್ತಾರವನ್ನು ಹೊಂದಿದ ಸಾಗರವಾಗಿದೆ. ಭೂಖಂಡಗಳ ಎತ್ತರ ಹಾಗೂ ಸಾಗರಗಳ ಆಳ. ಜಗತ್ತಿನ 2 ಮುಖ್ಯ ಲಕ್ಷಣಗಳೆಂದರೆ ಭೂಭಾಗಗಳ ಎತ್ತರ ಹಾಗೂ ಸಾಗರಗಳ ಆಳ. ಭೂಖಂಡಗಳ ಸರಾಸರಿ ಎತ್ತರ ಸಮುದ್ರ ಮಟ್ಟದಿಂದ 800 ಮೀಟರ್ಗಳಾಗಿದ್ದರೆ, ಸಾಗರಗಳ ಸರಾಸರಿ ಆಳ ಸಮುದ್ರ ಮಟ್ಟದಿಂದ 3800 ಮೀಟರ್ಗಳಾಗಿರುವುದು.
ಭೂಭಾಗಗಳ ಎತ್ತರವನ್ನು ನೋಡಿದಾಗ ಅದರ ಒಟ್ಟು ವಿಸ್ತೀರ್ಣದ 25% ಭಾಗವು ಸಮುದ್ರ ಮಟ್ಟದಿಂದ 6,000 ಮೀಟರ್ಗಳಷ್ಟು ಎತ್ತರದಲ್ಲಿದೆ. ಅಂದರೆ ಸಾಗರಗಳ ಒಟ್ಟು ವಿಸ್ತೀರ್ಣದ 55% ಭಾಗವು 3,000ರಿಂದ 6,000 ಮೀಟರ್ಗಳಷ್ಟು ಆಳದಲ್ಲಿದೆ. ಇನ್ನು ಭೂಖಂಡಗಳ ಮತ್ತು ಜಲಭಾಗಗಳ ಆಕಾರವನ್ನು ನೋಡುವುದಾದರೆ ಭೂ ಮತ್ತು ಜಲಭಾಗಗಳ ವೈಶಿಷ್ಟ್ಯವೆಂದರೆ ಅವುಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ತ್ರಿಕೋನಾಕಾರದಲ್ಲಿರುವುದು. ಉತ್ತರ ಗೋಳಾರ್ಧದಲ್ಲಿ ಭೂಭಾಗಗಳು ಉತ್ತರದಲ್ಲಿ ಅಗಲವಾಗಿ ಮತ್ತು ದಕ್ಷಿಣ ಭಾಗದಲ್ಲಿ ಕಿರಿದಾಗಿವೆ. ದಕ್ಷಿಣ ಗೋಳಾರ್ಧದಲ್ಲಿ ಜಲಭಾಗಗಳು ದಕ್ಷಿಣದಲ್ಲಿ ಅಗಲವಾಗಿವೆ ಮತ್ತು ಉತ್ತರದಲ್ಲಿ ಕಿರಿದಾಗಿವೆ. ಇನ್ನು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ. ಉತ್ತರ ಧ್ರುವವು ಆರ್ಟಿಕ್ ಮಹಾಸಾಗರದಿಂದ ಆವೃತವಾಗಿದ್ದು ಅದು ಸದಾ ಹಿಮದಿಂದ ಆವೃತವಾಗಿರುತ್ತದೆ. ಅದರಂತೆ ದಕ್ಷಿಣ ಧ್ರುವವು ಅಂಟಾರ್ಟಿಕ್ ಖಂಡದಿಂದ ಆವೃತವಾಗಿದ್ದು ಅದು ಸಹ ವರ್ಷ ಪೂರ್ತಿ ಹಿಮದಿಂದ ಆವೃತವಾಗಿರುತ್ತದೆ. ಪರಸ್ಪರ ತದ್ವಿರುದ್ಧ ಹಂಚಿಕೆ. ಭೂಗೋಳದ ಮೇಲೆ ಭೂಭಾಗದ ವಿರುದ್ಧ ದಿಕ್ಕಿನಲ್ಲಿ ಜಲಭಾಗ, ಜಲಭಾಗದ ವಿರುದ್ಧ ದಿಕ್ಕಿನಲ್ಲಿ ಭೂಭಾಗ ಇರುವುದು ಕಂಡುಬರುತ್ತದೆ. ಹೀಗೆ ಕಂಡುಬರುವ ಭೂಭಾಗ ಜಲಭಾಗಗಳು ದೊಡ್ಡದಾಗಿರಬಹುದು, ಚಿಕ್ಕದಾಗಿಯೂ ಇರಬಹುದಾಗಿದೆ. ಹೀಗೆ ಭೂಭಾಗ ಮತ್ತು ಜಲಭಾಗಗಳು ಹಲವಾರು ಪರಸ್ಪರ ವಿರುದ್ಧವಾದ ಅಂಶಗಳಿಂದ ಹಂಚಿಕೆಯಾಗಿರುವುದು ಕಂಡುಬರುತ್ತದೆ. ಸೂಚನೆ: ಒಟ್ಟು ಭೂರಾಶಿಯ ಹಂಚಿಕೆಯನ್ನು ಗಮನಿಸಿದಾಗ ಉತ್ತರ ಗೋಳಾರ್ಧದ ಒಟ್ಟು ಕ್ಷೇತ್ರದಲ್ಲಿ 39% ಮತ್ತು ದಕ್ಷಿಣ ಗೋಳಾರ್ಧದ ಒಟ್ಟು ಕ್ಷೇತ್ರದಲ್ಲಿ 19% ಇದ್ದು, ಇದರಲ್ಲಿ ಉತ್ತರ ಗೋಳಾರ್ಧದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುವುದು ಭೂರಾಶಿಯ ಕಂಡುಬರುತ್ತದೆ. ಆದ್ದರಿಂದ ಉತ್ತರ ಗೋಳಾರ್ಧವನ್ನು ಭೂಗೋಳಾರ್ಧ ಎಂದು ಕರೆಯುವರು. ಎಷ್ಟು ಭೂಖಂಡ ಮತ್ತು ಸಾಗರಗಳ ಹಂಚಿಕೆಯಾಗಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಶೈಕ್ಷಣಿಕ ಮಾಹಿತಿ, ಅದರಲ್ಲೂ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಮಾಹಿತಿ ನಿಮ್ಮೊಂದಿಗೆ ಈ ಚಾನಲ್ನಲ್ಲಿ ಹಂಚಲಾಗುವುದು. ಹೀಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.